ಹಾಯ್ ನಮಸ್ತೆ. ಲಕ್ಷ್ಮೀ ದೇವಿಗೆ ಕಮಲದ ಹೂವು ಅಂದರೆ ತುಂಬಾ ಇಷ್ಟ. ಅದಕ್ಕೆ ದೇವಿನ ಕಮಲಪ್ರಿಯೆ, ಕಮಲವಾಸಿನಿ ಅಂತ ಎಲ್ಲ ಕರೀತಾರೆ. ಅವರು ಹಾಗೇ ಅಲಂಕಾರ ಪ್ರಿಯೆ ಕೂಡ ಹೌದು. ಅವ್ರಿಗೆ ಹಬ್ಬದ ದಿವಸ ಅಲಂಕಾರ ಮಾಡೋದನ್ನ ನೋಡೋದೇ ಒಂದು ಭಾಗ್ಯ. ಬರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾವರೆ ಹೂನ ಮೊಗ್ಗಿನ ಥರ ಇರೋದ್ರ ಬದಲಿಗೆ ಈ ಥರ ನೋಡಿ ಫೋಲ್ಡ್ ಮಾಡಿಬಿಟ್ಟು ಅರಳಿಸಿ ಇಡೋದ್ರಿಂದ ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಹಾಗೇನೆ ಏನೋ ಒಂದು ಡಿಫ್ರೆಂಟಾಗಿ ಕ್ರಿಯೇಟಿವ್ ಮಾಡಿದ್ದೀನಿ ಅನ್ನೋ ಖುಷಿ ನಿಮಗೂ ಇರುತ್ತೆ. ಇದನ್ನು ಟ್ರೈ ಮಾಡಿ. ಇದನ್ನು ಮಾಡೋದು ತುಂಬಾ ಸುಲಭ. ನೋಡಿ, ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಥರ ಒಂದೊಂದೇ ಪೆಟಲ್ಸ್ನ ಕೊನೆಯಲ್ಲಿ ಮಡ್ಚ್ಕೊಂಡು ಒಳಗಡೆ ಫೋಲ್ಡ್ ಮಾಡ್ತಾ ಅರೇಂಜ್ ಮಾಡ್ಕೊಳ್ಳಿ. ಅದನ್ನು ಫಸ್ಟ್ ನೀವು ಕೆಳಗಡೆ ಲೇಯರ್ನ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಬರ್ತಾ ಬರ್ತಾ ಒಂದೊಂದು ಲೇಯರೇ ಮೇಲ್ಗಡೆಗೆ ಫೋಲ್ಡ್ ಮಾಡ್ಕೊತಾ ಹೋಗಿ ಅದನ್ನು ಸೆಂಟರ್ ಬರೋ ಥರ ಅರೇಂಜ್ ಮಾಡ್ಕೋಬೇಕು ಅಷ್ಟೇ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಇದೇನು ಕಷ್ಟ ಏನಿಲ್ಲ. ನಾನು 2 ಮಿನಿಟ್ಸಲ್ಲಿ ನಾನು ಇದನ್ನು ಮುಗಿಸಿದ್ದೀನಿ. ನೀವು ಕಂಪ್ಲೀಟ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಮೊಗ್ಗಿನ ಥರ ಇರೋದಕ್ಕೂ ಈ ಥರ ಇಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ.